ನಮಸ್ತೆ ವೀಕ್ಷಕರೇ, ಶಾಂತಿ ಕಿಚನಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನೋಡಿ ಸ್ವಲ್ಪ ಮೋಡ ಎಲ್ಲ ಆಗಿದೆ. ಇವತ್ತೀಗ ಡ್ಯೂಟಿಯಿಂದ ಬಂದೆ ಅಷ್ಟೇ, ಪದಾರ್ಥಕ್ಕೆ ಎಂತ ಇಲ್ಲ. ನೋಡುವ ಅಂತೇಳಿ ತೋಟಕ್ಕೆ ಹೋಗ್ತಾ ಇದ್ದೇನೆ. ಸುಮಾರು ದಿವಸ ಆಯಿತು ತೋಟಕ್ಕೆ ಹೋಗದೆ ನಾನು. ಇಲ್ಲಿ ನೋಡಿ, ಇದು ಎಲ್ಲ ಗ್ರೀನ್ ಆಗಿದೆ, ಕೆಲವು ಎಲ್ಲ ಆಗಿದೆ. ಎಂತ ಆಗ್ತದೋ ಗೊತ್ತಿಲ್ಲ. ಎಲ್ಲ ಮಳೆ ಅಷ್ಟಿಲ್ಲ. ಬೆಳಿಗ್ಗೆ ಸ್ವಲ್ಪ ಆಯ್ತು, ಈಗ ಮಧ್ಯಾಹ್ನ ಬಿಟ್ಟಿದೆ. ಇದೊಂದು ನೋಡಿ, ಇದು ಕೊಳ್ತಿದೆ ನೋಡಿ. ಮಳೆಗೆ ಅಂತ ಗೊತ್ತಿಲ್ಲ, ಕೊಳ್ತಿದೆ ನೋಡಿ. ಅದಷ್ಟು ಮುಂಚೆ ತೆಗಿಬೇಕಿತ್ತು ನಾನು, ಅದು ಕೊಳ್ತೋಯ್ತು. ಅದಕ್ಕೆ ನಾನು ಸ್ವಲ್ಪ ಸಣ್ಣದಿರುವಾಗಲೇ ತೆಗಿಯೋದು, ಅದು ಕೊಳ್ತು ಹೋಗ್ತದೆ. ಮತ್ತು ನಾವು ಅಷ್ಟು ಇದು ಮಾಡಿ ಎಲ್ಲ ಅದನ್ನು ಸಾಕಿ ಮತ್ತೆ ಕೊಳ್ತು ಕೆಳಗೆ ಬಿಡ್ತದೆ. ಮತ್ತು ಅಲ್ಲಿ ಎಲ್ಲ ನುಸಿ ತುಂಬ ಉಂಟು, ಸಂಜೆ ಆಗುವಾಗ ಫುಲ್ ಇರ್ತದೆ. ಇದು ಸಹ ಹಾಗೆ ನೋಡಿ, ಅಲ್ಲಲ್ಲಿ ಒಂಥರ ಆಗಿದೆ. ಅದಕ್ಕೆ ನಾನು ಅದನ್ನು ತೆಗೆದೆ ಇವತ್ತು ಪದಾರ್ಥ ಮಾಡುವ ಅಂತೇಳಿ. ಇದು ಸೋರೆಕಾಯಿ, ಸುಮಾರು ಒಂದು 2-3 ಸೋರೆಕಾಯಿ ಉಂಟು, ಕೆಲವು ಆಗ್ತಾ ಉಂಟು ನೋಡಿ. ತೆಗೆದೆ, ಅದು ಮೊಬೈಲ್ ಇಟ್ಕೊಂಡು ತೆಗಿಲಿಕ್ಕೆ ಕಷ್ಟ ಆಗ್ತಾ ಉಂಟು. ಮತ್ತು ಇನ್ನೊಂದು 2-3 ಉಂಟು, ಅದೀಗ ಬಿಟ್ಟಿದ್ದೇನೆ. ಅದು ಅಷ್ಟು ಎಂತ ಇಲ್ಲ, ಅದರಲ್ಲಿ ಒಳ್ಳೆ ಬೆಳೀತಾ ಉಂಟು. ಸ್ವಲ್ಪ ಸಣ್ಣದುಂಟು, ಅದು ನೋಡುವ, 1-2 ದಿವಸದಲ್ಲಿ ನೋಡುವ ಅಂತೇಳಿ ಇಟ್ಟಿದ್ದೇನೆ. ಮತ್ತು ಈ ಸೈಡಿಗೆ ಬಂದು ನೋಡಿದ್ದೆ ಎಲ್ಲ. ಒಂದು ಕುಂಬಳಕಾಯಿಗೆ ಮೊನ್ನೆ ನಾನು ಒಂದು ಕವರ್ ಕಟ್ಟಿದ್ದೆ, ಅದು ಎಂತಾದರೂ ಬಂದು ತಿನ್ಬೋದು ಅಂತ ಹೇಳಿ. ಅದೀಗ ದೊಡ್ಡದಾಗಿದೆ ನೋಡಿ. ಅದು ಬೂದು ಕುಂಬಳಕಾಯಿ ಇಷ್ಟು ದೊಡ್ಡದಾಗಿದೆ. ಬೆಳೆದಿದ ಎಂತ ಅಂತ ಗೊತ್ತಿಲ್ಲ ನನಗೆ, ಆದರೆ ಇಷ್ಟು ಬೇಗ ಬೆಳೀಲಿಕ್ಕಿಲ್ಲ. ಅದು ದೊಡ್ಡದಾಗಿದೆ ಮಾತ್ರ. ಈಗ ಸಣ್ಣ ಕುಂಬಳಕಾಯಿ ಕೆಲವೊಂದು 2-3 ಬಂದಿದೆ. ಕುಂಬಳಕಾಯಿ ಎಲ್ಲ ಹೆಲ್ತಿಗೆ ತುಂಬ ಒಳ್ಳೆಯದು, ಬೂದು ಕುಂಬಳಕಾಯಿ. ಮತ್ತು ಇಲ್ಲಿ ಒಂದು ಪೀರೆ ಆಗಿದೆ ನೋಡಿ, ಹೀರೆಕಾಯಿ. ನಾನೀಗ ನೋಡಿದ್ದು ಅದು ಚೆನ್ನಾಗಿತ್ತು. ಸ್ವಲ್ಪ ದಿವಸ ಆದರೆ ಬೆಳೀತಿತ್ತು. ಇದು ಹದಾ ಉಂಟೀಗ. ಅದನ್ನು ಸಹ ಹಾರ್ವೆಸ್ಟ್ ಮಾಡಿದೆ, ತೆಗೆದೆ ನೋಡಿ. ಅದೆಲ್ಲ ಎಡೆಯಲ್ಲಿ ಉಂಟು, ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಮುಳ್ಳು ಎಲ್ಲ ಉಂಟಲ್ಲಿ. ಮತ್ತು ಈ ಥರ ಮಾಡಿದರೆ ಒಂದು ಪದಾರ್ಥಕ್ಕೆ ಒಂದು ಹೊತ್ತಿನ ಪದಾರ್ಥಕ್ಕೆ ಸಾಕಾಗ್ತದೆ ನೋಡಿ. ಇಲ್ಲಿ ಒಂದು ಸಿಹಿ ಕುಂಬಳಕಾಯ್ದು ಬಿದ್ದಿದೆ, ಸಿಹಿ ಕುಂಬಳಕಾಯ್ದು ಸುಮಾರು ಬಿದ್ದಿದೆ. ಅದೆಲ್ಲ ಸಾಯ್ತಾ ಉಂಟು, ಅದು ಕೊಳುತು ಕೆಳಗೆ ಬೀಳ್ತಾ ಉಂಟು. ಎಂತ ಅಂತ ಗೊತ್ತಿಲ್ಲ, ಮಳೆಗ ಎಂತ ಅಂತ ಗೊತ್ತಿಲ್ಲ. ನೀರು ಜಾಸ್ತಿ ಆಗ್ತದೆ ಅಂತ. ನೀರು ಜಾಸ್ತಿ ಆಗೋದಿಲ್ಲ, ಯಾಕಂದರೆ ಇದು ಸ್ವಲ್ಪ ಡೌನು ಜಾಗ. ಇದು ಸ್ವಲ್ಪ ಆಚೆ ಕಾಡಲ್ಲ, ಹಾಗೆ ಕೀಟಗಳು ತುಂಬ ಉಪದ್ರ ಮಾಡ್ತವೆ ಇಲ್ಲಿ. ಹಾಗಾಗಿ ನೋಡಿ, ತೊಂಡೆಕಾಯಿ ಎಲ್ಲ ಮೊನ್ನೆ ತೆಗೆದದ್ರಲ್ಲಿ ಸುಮಾರು ಉಳಿದಿತ್ತು. ನನಗೊಂದು ಸ್ವಲ್ಪ ತೊಂಡೆಕಾಯಿ ಸಹ ಸಿಕ್ಕಿದೆ ಇವತ್ತು. ಎಲ್ಲ ಒಟ್ಟಾಕಿ ಒಂದು ಸಣ್ಣ ಪದಾರ್ಥ ಮಾಡುವ ಅಂತೇಳಿ. ಇವತ್ತಿಗೆ ಒಂದು ಸಂಜೆಗೆ ಆಗ್ತದೆ, ಎಂತ ಇಲ್ಲ ಬೇರೆ ಪದಾರ್ಥಕ್ಕೆ. ಈ ಥರ ನಾವು ಕಿಚನ್ ಗಾರ್ಡನ್ ಸಣ್ಣ ಮಾಡಿಕೊಂಡ್ರೆ ಒಂದು ಅರ್ಜೆಂಟಿಗೆಲ್ಲ ಆಗುವಾಗ ಸ್ವಲ್ಪ ನಮಗೆ ತರಕಾರಿ ಸಿಗ್ತದೆ. ನಮ್ಮದು ಮನೆಗೆ ಎಷ್ಟು ಬೇಕೋ ಅಷ್ಟು ಸಿಗ್ತದೆ ನೋಡಿ, ಯಾವುದು ಕೆಮಿಕಲ್ ಹಾಕಲಿಲ್ಲ. ಮತ್ತು ಇಲ್ಲಿ ಒಂದು ನೋಡಿ, ಫಸ್ಟಿಗೊಂದು ಮೆಣಸಾಗಿದೆ ಅದರಲ್ಲಿ. ಮತ್ತು ಸ್ವಲ್ಪ ಅರಿವೆ ಸೊಪ್ಪು ತೆಗೆದೆ. ಅರಿವೆ ಸೊಪ್ಪು ಮಳೆಗೆ ಜಾಸ್ತಿ ಒಳ್ಳೆಯದಾಗೋದಿಲ್ಲ ಇದು. ಮತ್ತು ಸ್ವಲ್ಪ ಉದ್ದಾಗುವಾಗಲೇ ಇದಕ್ಕೆ ಹೂ ಬರ್ತದೆ, ಅದಕ್ಕೆ ನಾನು ಸಣ್ಣದಿರುವಾಗಲೇ ತೆಗೆಯೋದು. ಅದನ್ನು ಸಹ ಸ್ವಲ್ಪ ತೆಗೆದೆ ಇದ್ದದಷ್ಟು. ಹಾಗೆ ಇವತ್ತು ಅರಿವೆ ಸೊಪ್ಪು ಮತ್ತು ತೊಂಡೆಕಾಯಿ ಎಲ್ಲ ಸ್ವಲ್ಪ ಹಾಕಿ ಒಂದು ಪದಾರ್ಥ ಮಾಡುವ ಅಂತೇಳಿ ನೋಡಿ. ಅದೆಲ್ಲ ಹೋಗಿದೆ ನಂದು ಮಳೆಗಾಲದಲ್ಲಿ ಎಲ್ಲ. ಅದು ಮಳೆಯೆಲ್ಲ ಬಿದ್ದು ಈಗ ಅಷ್ಟು ಚೆಂದ ಬರೋದಿಲ್ಲ ನೋಡಿ. ಸ್ನೇಹಿತರೆ, ಇಷ್ಟು ತರಕಾರಿ ಸಿಕ್ಕಿದೆ ನನಗೆ ನೋಡಿ. 2 ಸಿಹಿ ಕುಂಬಳಕಾಯಿದು ಹೂವು ಸಹ ತಂದಿದ್ದೇನೆ. ಇವನು ನೋಡಿ ಮಲಗಿದ್ದ, ಈಗ ಎದ್ದ. ಥ್ಯಾಂಕ್ ಯು ವೀಕ್ಷಕರೇ, ನಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ವಿಡಿಯೋವನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.